ಸರ್ಕಾರಿ ಆದೇಶದ ಅನ್ವಯ ತಮ್ಮ ಹತ್ರ ಕೂಡ ಡಾಕ್ಯುಮೆಂಟ್ಸ್ ಇದೆ. ಸರ್ಕಾರಿ ಆದೇಶದ ಅನ್ವಯ ಏನಾಗಬೇಕಾಗಿತ್ತು ಅಂತಂದರೆ 80% ವರ್ಕ್ ಯಾವಾಗ ಮುಗೀತು 80% ವರ್ಕ್ ಮುಗಿದ ತಕ್ಷಣವೇ ಎಕ್ವಿಪ್ಮೆಂಟ್ಗೆ ಅರ್ಜಿ ಸಲ್ಲಿಸಬೇಕಾಗಿತ್ತು. 80% ವರ್ಕ್ ಯಾವಾಗ ಮುಗಿದ ಕೂಡಲೇ ಇದು ಅರ್ಜಿ ಹೋಗಬೇಕಾಗಿತ್ತು ಎಕ್ವಿಪ್ಮೆಂಟ್ಗೆ. ಆದರೆ ಈಗಾಗಲೇ 80% ವರ್ಕ್ ಮುಗಿದು ಕೂಡ ತುಂಬ ತಿಂಗಳುಗಳಾಗಿದೆ. ಅದಕ್ಕೂ ಆ ಡಾಕ್ಯುಮೆಂಟ್ ಕೂಡ ನಾನು ನಿಮಗೆ ಆಲ್ರೆಡಿ ಕೊಟ್ಟಿದ್ದೇನೆ. ಅದರಿಂದ 80% ವರ್ಕ್ ಮುಗಿದೇ ಬಹಳಷ್ಟು ತಿಂಗಳಾಗಿದೆ. ಅದು ಆದಷ್ಟು ಬೇಗ ತಾವು ಪ್ರಸ್ತಾವನೆ ಸಲ್ಲಿಸಬೇಕು. ಮತ್ತು ಅನುದಾನ ಕೊರತೆ ಆಗಿದ್ರ ಬಗ್ಗೆ, ಈಗ ಅನುದಾನ ಕೊರತೆ ಆಗಿದೆ ಅಂತ ಡಾಕ್ಯುಮೆಂಟೇ ಇಲ್ಲಿದೆ. ಎಕ್ವಿಪ್ಮೆಂಟ್ ಲೀಸ್ಟ್ ಕೂಡ ನಮ್ಮ ಹತ್ರ ಇದೆ. ಇದು ಯಾವುದೂ ಕೂಡ ಸುಳ್ಳಲ್ಲ. ನಾ ಹೇಳ್ತಾ ಇರೋದು ಏನಂತಂದರೆ, ತಾವು ವಿಧಾನಸಭೆ ಧ್ವನಿ ಎತ್ತಬೇಕು. ನಮ್ಮ ಕ್ಷೇತ್ರದ ಜನರ ಪರವಾಗಿ ತಾವು ಧ್ವನಿ ಎತ್ತಿ ನಮಗೆ ಅನುದಾನ ಬೇಕೇ ಬೇಕು, ಯಾವ ಕಾರಣಕ್ಕೂ ಕೂಡ ಕಡಿತ ಮಾಡಬೇಡಿ. ಈ ವಿರಾಜಪೇಟೆ ಕೊಟ್ಟಿದ್ದೀರಿ, ಚಿತ್ರದುರ್ಗದಲ್ಲಿ ಆಸ್ಪತ್ರೆ ಕೊಡ್ತಾ ಇದ್ದೀರಿ, ಬೆಂಗಳೂರು ಕೊಡ್ತಾ ಇದ್ದೀರಿ, ದಕ್ಷಿಣ ಕನ್ನಡ ಕೊಡ್ತಾ ಇದ್ದೀರಿ, ಹೀಗೆಲ್ಲ ಕಡೆಯೂ ಕೂಡ ತಾವು ಆಸ್ಪತ್ರೆ ಕೊಡ್ತಾ ಇದ್ದೀರಿ. ನಮ್ಮ ಸಿರ್ಸಿಗೂ ಬೇಕು ಅಂಥೇಳಿ ನಮ್ಮ ಸಿರ್ಸಿಯ ಶಾಸಕರಾದಂಥ ತಾವು ವಿಧಾನಸಭೆಗೆ ಗಟ್ಟಿಯಾಗಿ ಧ್ವನಿ ಎತ್ತಬೇಕು ಅಂಥೇಳಿ ನಾನು ಕೇಳ್ತಾ ಇದ್ದೇನೆ. ಈ ಬಸ್ ಸ್ಟ್ಯಾಂಡ್ ವಿಚಾರವಾಗಿ ನಾನು ಪ್ರತಿಭಟನೆ ಮಾಡ್ತೇನೆ ಅಂತೇಳಿ ಏನು ಘೋಷಣೆ ಮಾಡಿದೆ. ಹೇಳಿದ ಮೇಲೆ ಹಲವಾರು ಜನ ಫೇಸ್ಬುಕ್ಕಿನಲ್ಲಿ ಬಹಳ ಕೆಟ್ಟದಾಗಿ ಕಮೆಂಟ್ಗಳನ್ನು ಮಾಡಿದ್ದಾರೆ. ನಾನು ಕೇಳ್ತಾ ಇದ್ದೇನೆ, ಅಂಬೇಡ್ಕರ್ ಅವರು ಕೊಟ್ಟ ಸಂವಿಧಾನ ಪ್ರಕಾರವೇ ನಾವು ಹೋರಾಟ ಮಾಡ್ತಾ ಇರ್ತೀವಿ. ಎಲ್ಲರೂ ಸೇರಿಸ್ಕೊಂಡು, ರೈತರನ್ನು, ಪ್ರಯಾಣಿಕರು, ಸಾರ್ವಜನಿಕರು ಎಲ್ಲ ಸೇರಿಸ್ಕೊಂಡು, ವಿದ್ಯಾರ್ಥಿಗಳು ಸೇರಿಸ್ಕೊಂಡು ಮಾಡ್ತಾ ಇದ್ದೇವೆ. ಏನು ತಪ್ಪಿದೆ? ಯಾಕೆ ಇದು ಆಗಬಾರ್ದು ಅಂತ ತಾವು ಬಯಸ್ತೀರಿ? ಹಾಗೆ ನನಗೆ ಪೊಲೀಸ್ ಸ್ಟೇಷನಿಂದ ಒಂದು ನೋಟಿಸ್ ಏನಂತ, ನೀವಲ್ಲಿ ಪ್ರತಿಭಟನೆ ಮಾಡಬಾರ್ದು, KSRTC ಘೋಷಣೆ ಮಾಡಿದ್ರೆ ಮಾಡೋದಿದ್ರೆ ನೀವು KSRTC ಪರ್ಮಿಷನ್ ತಗೊಳ್ಬೇಕು ಅಂತ. ಯಾವುದಾದ್ರೂ ಪ್ರಪಂಚದಲ್ಲಿ ಯಾರೋ ಒಬ್ಬ ಸಂಸ್ಥೆಯವರು ನಮ್ಮ ವಿರುದ್ಧ ಪ್ರತಿಭಟನೆ ಮಾಡಿ ನಮಗೆ ಪರ್ಮಿಷನ್ ಲೆಟರ್ ಮಾಡ್ಕೊಡ್ತಾರ? ಯಾವುದೋ ಸಂಸ್ಥೆ ಇರಲಿ, ಯಾವುದೇ ಸಂಸ್ಥೆ ಇರ್ಬೋದು, ಆ ಸಂಸ್ಥೆಯ ಪರ್ಮಿಷನ್ ತಗೊಂಡು ಹೊಸ ಸಂಪ್ರದಾಯ ಸರ್ ಇದು ಶುರುವಾಗಿದೆ. ನೀವು KSRTC ವಿರುದ್ಧ ಪ್ರತಿಭಟನೆ ಮಾಡ್ತೀರಿ ಅಂತಂದರೆ KSRTC ಮತ್ತು AC ಪರ್ಮಿಷನ್ ತೆಗೆದುಕೊಂಡು ಮಾಡಬೇಕು. ಅದೇನು ನಾವು ಮಾಡಿದ ಅರ್ಧ ಗಂಟೆ ಪ್ರತಿಭಟನೆ, ನಾನು ಧರಣಿ ಅಂತ ಹೇಳಿದ್ದೆ. ಧರಣಿಗೂ ಪ್ರತಿಭಟನೆ ವ್ಯತ್ಯಾಸ ಇದೆ. ಪ್ರತಿಭಟನೆ ಅಂದರೆ ಒಂದು ಅರ್ಧ ಗಂಟೆ 20 ನಿಮಿಷಕ್ಕೆ ಆಗುವಂಥ ಪ್ರತಿಭಟನೆ. ಧರಣಿ ಅಂತಂದರೆ ನಾವು ಅಲ್ಲೇ ಕೂತ್ಕೊಂಡು ಸತ್ಯಾಗ್ರಹ ಮಾಡೋದು ಧರಣಿ. ನಾನು ಕಾಲ ಈ ಥರ ಜನ ಸಮಸ್ಯೆ ಆಗಿದೆ, ಪ್ರತಿಭಟನೆ ಮಾಡ್ತೀನಿ ಅಂತಂದರೆ ತಾವು ಪ್ರತಿಭಟನೆ ಮಾಡಬಾರ್ದು ಅಂತ ಹೇಳಿ ಶಿರಸಿಯ ಪೊಲೀಸರ ಕೈಯಿಂದ ತಾವು ನೋಟಿಸ್ ಕೊಡ್ತೀರ. ನಮ್ಮ ಶಿರಸಿ ಪೊಲೀಸರು ಭಾಳ ಹೆಮ್ಮೆಯ ಪೊಲೀಸ್ ಇದ್ದಾರೆ, ಒಳ್ಳೆಯ ದಕ್ಷ, ಅದಕ್ಕೆ ನಿರಂತರ ಒತ್ತಡ ಹಾಕಿ ತಾವು ನೋಟಿಸ್ ಕೊಟ್ಟು ತಾವು ಮಾಡಬಾರ್ದು ಅಂತ ಹೇಳ್ತೀನಿ ಅಂತಂದರೆ ನಾನು ಹೇಳ್ತಾ ಇದ್ದೇನೆ, ಇದು ಸರಿಯಾದ ನಡೆಯಲ್ಲ. ರಜೆ ಅದು ಸಂವಿಧಾನ ಕೊಟ್ಟಂತ ಹಕ್ಕು. ನೂರಾರಲ್ಲ, ಸಾವಿರಾರು ಪ್ರತಿಭಟನೆಗಳು ಇತಿಹಾಸದ ಆ ಸರ್ಕಲಲ್ಲಿ ಆಗಿದೆ.